ನನ್ನ ಪ್ರಕಾರ ದೇವರ ಹೆಸರು ಹೇಳ್ಕೊಂಡು ಮೋಸ ಮಾಡೋನು ಮನುಷ್ಯನೇ, ಮೋಸ ಹೋಗೋರು ಮನುಷ್ಯ. ನಿಜವಾಗ್ಲೂ ಅದೇ ಮೂಗರಮ್ಮಲ್ಲಿ ಎಷ್ಟು ಜನ ಬೆಂಕಿ ಒಳಗಡೆ ಬಿದ್ದವ್ರೆ, ಸತ್ತವ್ರೆ. ಕೊನೆಯದಾಗಿ ಒಂದು ಟೈಟಲ್ ಕೊಟ್ಬಿಡು, ಅವನ ಹಣೆ ಬರ, ಅವನೇನೋ ಪಾಪ ಮಾಡಿದ್ದ, ತಗೊಂಡ್ಬಿಡ್ತು ದೇವ್ರು. ಅವನಲ್ಲಿ ಬಿದ್ದ ಹೋದ. ಜಾಗೃತ ವಹಿಸಬೇಕು. ಚಲಿಸುವ ಬೆಂಕಿ ಸುಡಲ್ಲ. ಸರಿ, ಈ ಬೆಂಕಿ ಇದೆಯಲ್ಲ ವೈದ್ಯ, ದೇವರನ್ನೂ ಬಿಡಲ್ಲ. ಅದಕ್ಕೆ ಕುದಿಯುವ ಎಣ್ಣೆಯ ಲಕ್ಷಣ ಅದು ಅದು ಚರ್ಮನ ಸುಡುತ್ತೆ. ಸುಡಲೇಬೇಕು. ಅದು ಕ್ಯಾರೆಕ್ಟರ್, ಅದು ಸೈನ್ಸ್ ಅದು. ಓಕೆ, ಆಗ ನಿಜವಾಗ್ಲೂ ಅವ್ರಿಗೆ ನೋವು ಆಗತ್ತೆ, ನಿಮಗೆ ಗೊತ್ತಿಲ್ಲ. ನಮ್ಮಲ್ಲಿ ಪೊಲೀಸು ಇದ್ದಾನೆ, ಕಳ್ಳನು ಇದ್ದಾನೆ ನಮ್ಮೊಳಗೆ. ಹಿಂದೆ ರಾವಣನಿಗೆ 10 ತಲೆಗಳಿತ್ತು ಅಂತ, ಇಲ್ಲ, ಒಂದೇ ತಲೆ. ನಾಗರಾವಿಗೆ 8 ಸೆಡೆ ಇದೆ, ಇಲ್ಲ, ಒಂದೇ. ಎಂಥದೇ ವಿಷ ಹಾವುಗಳು ಕಚ್ಚಿರೆ ನಾನು ವಾಸಿ ಮಾಡ್ತೀನಿ, ಸುಳ್ಳು. ಈ ಮಲಗಿರೋ ವ್ಯಕ್ತಿಗೆ ಹಾವು ಕಚ್ಚಿದ್ರೆ ವಿಷ ಇರಲ್ಲ ಅಂತಾನೆ. ಅದೇ ಬಾಬಾ ನಾನು ಮಾಡ್ತಾರೋ ಟ್ರಿಕ್ಸ್ ಅಂತಲೂ ಒಪ್ಕೊಂಡಿದ್ದಾರೆ. ವೀರಪ್ಪನ್ನು ಕೂಡ 100 ಜನ, ಲಕ್ಷಾಂತರ ಜನಕ್ಕೆ ಅಲ್ಲಿ ಅನ್ನ ಹಾಕಿದ್ದಾನೆ. ಹಾಗಂತ ಆನೆಗಳು ಕಡಿದು ದಂತಗಳನ್ನ ತಂದು ಮಾಡೋದು ಆ ಥರದ್ದು ಬೇಡ. ನಾವು ಬೆಂಕಿಯ ಲಕ್ಷಣ ಏನು, ಸುಡುತ್ತಷ್ಟೇ ಅದು. ನೀನು ದೇವ್ರು ನಿಂತಿದೆಯೋ, ಮನುಷ್ಯ ನಿಂತಿದೆಯೋ, ರಾಕ್ಷಸ ನಿಂತಿದೆಯೋ ಗೊತ್ತಿಲ್ಲ. ನನ್ನ ಕ್ಯಾರೆಕ್ಟರ್ ಏನು, ಸುಡೋದು, ಸುಡ್ತೀನಿ. ಮ್ಯಾಜಿಕ್ ಇದೆ. ಬೆರಳು ತೋರಿಸಿದ ಸತ್ಯ, ಹಿಂಗೆ ಹಿಡ್ದಿದ್ದ ಸತ್ಯ. ನೀವು ನೋಡ್ತಾ ಇದ್ರಿ ಅದ್ರೊಳಗಡೆ ಮತ್ತೆ ಈ ಬಟ್ಟೆ ಹಾಕೋಕ್ಕಿಂತ ಮುಂಚೆ ಏನೋ ಹಾಕಿದ್ರಿ. ಇದ್ರೊಳಗಡೆ ನಮ್ಮ ಸೂಕ್ಷ್ಮ ಮನಸ್ಸು ಹಿಂಗ್ ಅಂದಾಗ, ಹಿಂಗ್ ಪ್ರೆಸ್ ಮಾಡಿ ಹಿಂಗ್ ತೆಗಿತಾ ಹೋದಾಗ ನಮ್ಮ ಮನಸ್ಸು ಇಲ್ಲಿರುತ್ತೆ, ಬಟ್ಟೆ ಇಲ್ಲೊಂದು ಪ್ಲಾಸ್ಟಿಕ್ ತಂಬಲ್ಲಿ ಇದ್ರೊಳಗಡೆ ನಮ್ಮ ಐ ಕಾಂಟ್ಯಾಕ್ಟ್ ಬಟ್ಟೆ ಮೇಲೆ ಇರುತ್ತೆ, ಬೇರೆ ಕಡೆ ಇರಲ್ಲ. ಈ ಪ್ಲಾಸ್ಟಿಕ್ ಬೆರಳು ಯಾರಿಗೂ ಗೊತ್ತಾಗಲ್ಲ. ನನ್ನ ಪ್ರಕಾರ ದೇವರ ಹೆಸರು ಹೇಳ್ಕೊಂಡು ಮೋಸ ಮಾಡೋನು ಮನುಷ್ಯನೇ, ಮೋಸ ಹೋಗೋರು ಮನುಷ್ಯ. ಆಮೇಲೆ ಇಲ್ಲಿ ದೇವ್ರು ಬರುತ್ತೆ ಅಂತ ಕೈ ಮೇಲೆ ಕರ್ಪೂರ ಉರಿಸ್ಕೊಂಡು ಲಕ್ಷಾಂತರ ಜನಕ್ಕೆ ಮೋಸ ಮಾಡ್ತಾರೆ. ಕೆಂಡದ ಮೇಲೆ ನಡೀತೀವಿ. ಕೆಂಡ ಯಾವತ್ತೂ ಏನಾದ್ರು ಸೈಂಟಿಫಿಕ್ ರೀಸನ್ ಇದೆನಾ ಮೇಲೆ ನಡೆಯೋದಕ್ಕೆ? ಕೆಂಡ ರಾವ್ ಬರೋದು, ಕೆಂಡದಿಂದ ಮೇಲೆ ರಾ ಬರುತ್ತಲ್ಲ, ಅದು ನಮ್ಮನ್ನು ಸುಡುತ್ತೆ, ನೀರನ್ನ ಹೀರ್ಕೊಳುತ್ತದು. ಕೆಂಡ ಇದೆಯಲ್ಲ, ಅದು ಸುಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಡೆಡ್ ಶೆಲ್ ಇದೆ, ಡೆಡ್ ಶೆಲ್ ನೋವು ಮಾಡಿ ಇದರಲ್ಲಿರೋಂಥ ನೀರಿನ ಅಂಶವನ್ನು ಹೀರ್ಕೊಂಡು ಇಲ್ಲಿಗೋಗಿ ಸಂದೇಶ ಕೊಟ್ಟು ಇಲ್ಲಿಗೆ ಬರೋದಕ್ಕೆ 6 ರಿಂದ 7 ಸೆಕೆಂಡ್ ಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಅಷ್ಟರೊಳಗೆ ನಾವು ಉನ್ಮಾದ ಸ್ಥಿತಿಗೆ ಹೋಗಿರ್ತೀವಿ. ಜನ ನೋಡ್ತಾ ಇರ್ತಾರೆ, ತಮಟೆ ಶಬ್ದ, ಜನ ಕೆಕ್ಕೆ ಆಗ್ತಾ ಇರ್ತಾರೆ. ಆಗ ನಾವು 3-4 ಸೆಕೆಂಡಲ್ಲಿ ಮೊಹರಮಲ್ಲಿ ನೋಡಿದ್ರೆ ನೆಗೆದು ಬಿಡ್ತೀವಿ. ನಿಜವಾಗ್ಲೂ ಅದೇ ಮೊಹರಮಲ್ಲಿ ಎಷ್ಟು ಜನ ಬೆಂಕಿ ಒಳಗಡೆ ಬಿದ್ದವ್ರೆ, ಸತ್ತವ್ರೆ. ಅದಕ್ಕೇನಂತೀವ, ಅವನ ಹಣೆ ಬರ ಅಲ್ಗಿತ್ತು, ಅವ್ನು ತಗೊಂಬಿಟ್ಟ ದೇವ್ರು. ಕೊನೆಯದಾಗಿ ಒಂದು ಟೈಟಲ್ ಕೊಟ್ಬಿಡು, ಅವನ ಹಣೆ ಬರ, ಅವನೇನೋ ಪಾಪ ಮಾಡಿದ್ದ, ತಗೊಂಡ್ಬಿಡ್ತು ದೇವ್ರು. ಅವನಲ್ಲಿ ಬಿದ್ದ ಹೋದ. ಜಾಗೃತ ವಹಿಸಬೇಕು. ಚಲಿಸುವ ಬೆಂಕಿ ಸುಡಲ್ಲ. ಸರಿ, ಈ ಬೆಂಕಿ ಇದೆಯಲ್ಲ ವೈದ್ಯ, ದೇವರನ್ನೂ ಬಿಡಲ್ಲ. ನೀರು, ಬೆಂಕಿ, ಗಾಳಿ ದೇವರನ್ನೂ ಬಿಡಲ್ಲ. ಅದನ್ನು ಸೃಷ್ಟಿ ಮಾಡಿದ ದೇವರೇ ಅಲ್ವಾ? ಪ್ರಕೃತಿ ಪಂಚಭೂತಗಳು ಬಿಟ್ರೆ ಇನ್ಯಾವುದು ದೇವ್ರು ನನ್ನ ಮೇಲೆ ನಂಬಿಕೆ ಇಲ್ಲ. ನೋಡಿ ಹೆಂಗೆ ಈ ಕರ್ಪೂರ ಇದೆ, ಇದು ನೀರಲ್ಲಿ ನೆನೆಸ್ಕೋತಾರೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ನೀರಲ್ಲಿ ನೆನೆಸ್ಕೋತಾರೆ. ಈ ಭಾಗ ನೀರಲ್ಲಿ ನೆಂದಿರುತ್ತೆ, ಕೆಳಭಾಗ ಗೊತ್ತಿರಲ್ಲ. ಓಕೆ. ಬೆಂಕಿಯ ಲಕ್ಷಣ ಏನು, ಸುಡುತ್ತಷ್ಟೇ ಅದು. ನೀನ್ ದೇವ್ರು ನಿಂತಿದೆಯೋ, ಮನುಷ್ಯ ನಿಂತಿದೆಯೋ, ರಾಕ್ಷಸ ನಿಂತಿದೆಯೋ ಗೊತ್ತಿಲ್ಲ. ನನ್ನ ಕ್ಯಾರೆಕ್ಟರ್ ಏನು, ಸುಡೋದು, ಸುಡ್ತೀನಿ ಅಷ್ಟೇ. ಅಷ್ಟೇ. ಅದು ಮೇಲ್ಗಡೆ ಉರಿತಾ ಇದೆ. ಜನಕ್ಕೆ ಹಿಂಗ್ ಕೈ ಇಟ್ಕೊಂಡಿರ್ತಾರೆ, ಕೈ ಮೇಲೆ ಉಡಿಸ್ಕೊತಾ ಇದ್ದೇನೆ ಅಂತ. ಕೆಳಗಡೆ ತಂಪಾಗ್ತಾ ಇರುತ್ತೆ. ಮೊನ್ನೆ ಯಾವ್ದೋ ಒಂದು ಯೂಟ್ಯೂಬ್ ನೋಡಿದೆ, ಯಾವ್ದೋ ಒಬ್ಬ ಹೆಂಗ್ಸ್ಗೆ ದೇವ ಬಂದ್ಬಿಟ್ಟಿತ್ತು, ದೇವ್ರು ಬಂದ್ಬಿಟ್ಟಿತ್ತು. ನಿಜವಾಗ್ಲೂ ದೇವರಾಗಿದ್ರು ಒಬ್ಬ ಮುದುಕ, ಅಲ್ಲಿನ ಊರಿನ ಮುದುಕ, ಕರ್ಪೂರ ಹಾಕಿ ಉರಿಸ್ಕೊ ಅಂತ ಹೇಳ್ತಾನೆ. ಹಿಂಗ ಅಂತಿದ್ದಂಗೆ ಹೊಟ್ಟೋಗ್ಬಿಡುತ್ತೆ. ಇಲ್ಲಿ ದೇವರ ಮೇಲೆ ದೇವರು ಬರಲ್ಲ, ಮನುಷ್ಯನ ಮೇಲೆ ದೇವರು ಬರಲ್ಲ, ದೆವ್ವನು ಬರಲ್ಲ. ಇದು ಮೇಲ್ಗಡೆ ಉರಿತಾ ಇರುತ್ತೆ.
ಕೆಳಗಡೆ ಉರಿಯಲ್ಲ, ಮೇಲ್ಗಡೆ ಉರಿತಾ ಇದ್ದಾಗ ನಮ್ಮ ಮನಸ್ಸು ಒಳಗಡೆ ಹೇಳ್ತಾ ಇರತ್ತೆ ಇವರಿಗೆ ಸುಡ್ತಾ ಇಲ್ಲ, ನನಗೆ ಸುಡ್ತಾ ಇತ್ತು ಅಂತ ಬ್ಲೈಂಡಾಗಿ ಒಪ್ಕೊಳ್ಳುತ್ತೆ. ಆಗ ಇವರು ಈ ತಂತ್ರ ಮಾಡ್ಕೊಂಡಿರ್ತಾರೆ. ಜನರನ್ನ ಮೋಸ ಮಾಡಲಿಕ್ಕೆ ಇವರು ಬಳಸುವ ಒಂದು ಮಾರ್ಗಗಳಷ್ಟೇ. ಈ ಪವಾಡುಗಳೆಲ್ಲ ಬೋಗಸ್. ಬಿಸಿ ಎಣ್ಣೆಯಲ್ಲಿ ಕೈ ಹಾಕಿ ಅಲ್ಲಿ ಒಳಗಿರುವಂತ ಪದಾರ್ಥವನ್ನು ತೆಗಿತಾರೆ ನೋಡಿ. ಅದೇನು ಸರ್? ಪ್ರತಿನಿತ್ಯ ಬೋಂಡ ಮಾಡ್ತಾರಲ್ಲ, ಬೋಂಡ, ಹಾ, ಅವ್ರ ಹತ್ರ ಹೋಗಿ ನೋಡಿ, ಅವ್ರ ಕೈ ನೋಡಿ, ಜಡತ್ತೋಕಿರುತ್ತೆ, ಮಂದ ಇರುತ್ತೆ, ಗಟ್ಟಿ ಆಗ್ಬಿಟ್ಟಿರುತ್ತೆ ಸ್ಕಿನ್ ಎಲ್ಲ. ಈ ಎಲ್ಲ ಡೆಡ್ ಸೆಲ್ಸ್ ಆಗ್ಬಿಡುತ್ತೆ. ಅವ್ರಿಗೆ ಹಿಡಿದು ಆ ಶಾಖದ ಅನುಭವ ಗೊತ್ತೇ ಆಗಲ್ಲ. ಗೊತ್ತಾಗಬೇಕು ಅಂದ್ರೆ ಇಲ್ಲೆಲ್ಲದು ಆಗಿ ಹೀಟಾಗಿ ಇಲ್ಲಿಗೆ ಬಂದು ಇಲ್ಲಿಂದ ಬರೋಷ್ಟೊಳಗೆ ಚೇಂಜ್ ಆಗಿರ್ತಾರೆ. ಅದಕ್ಕೆ ಕುದಿಯುವ ಎಣ್ಣೆಯ ಲಕ್ಷಣ ಅದು ಅದು ಚರ್ಮನ ಸುಡುತ್ತೆ. ಸುಡ್ಲೇಬೇಕು. ಅದು ಕ್ಯಾರೆಕ್ಟರ್ ಸೈನ್ಸ್ ಅದು. ಓಕೆ. ಆದರೆ ಅದ್ರೊಳಗಡೆ ಹಾಕ್ಬೇಕಾದಾಗ ಕೆಲವ್ರು ಏನು ಮಾಡ್ತಾರೆ, ಕೈ ತುಂಬ ನಿಂಬೆಹಣ್ಣು ಸವರ್ಕತ್ತಾರೆ. ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆಸಿಡ್ ಇರುತ್ತೆ. ಅಂದ್ರೆ ಸಿಟ್ರಿಕ್ ಆಸಿಡ್ ಇಂದ ಕುದಿಯ ಎಣ್ಣೆಗೆ ಕೈ ಇಟ್ಟ ಸಿಟ್ರಿಕ್ ಆಸಿಡ್ ಸ್ವಲ್ಪ 3-4 ಸಲ ಚರ್ಮದ ಮೇಲೆ ಸಿಟ್ರಿಕ್ ಆಸಿಡ್ ಇರೋವರೆಗೂ ನೋವಾಗಲ್ಲ, ತೆಗಿತಾರೆ. ಒಂದು 3-4 ಸಲ ಹಿಂಗೆ ಅಂತಾರೆ, ವ್ಯವಸ್ಥೆ ಆಗುತ್ತೆ. ಇನ್ನು ಕೆಲವರು ಹಿಂಗೆ ಹಾಕ್ಬಿಟ್ಟು ಹಿಂಗೆ ತೆಗಿತಾರೆ, 2 ಸೆಕೆಂಡಲ್ಲಿ ನೋವು. ಅದು ಹಾಕಿ ರೂಢಿ ಆಗ್ಬಿಟ್ಟಿರುತ್ತೆ. ಅದು ಪ್ರಾಕ್ಟೀಸ್. ಹಂಗೆ ಮಾಡಿ ನಾನೇನೋ ತೆಗೆದೆ, ಇನ್ನೇನೋ ತೆಗೆದೆ, ದೈವಿ ಶಕ್ತಿ ಇದೆ, ಇನ್ಯಾವುದೋ ಶಕ್ತಿ ಇದೆ. ಹಾಗಾದರೆ ಆ ದೈವಿ ಶಕ್ತಿ ಇದೆಯೋ ಇನ್ಯಾವ ಶಕ್ತಿ ಇದೆಯೋ ಬೇಕಾದ್ರೆ ನನ್ನ ಪ್ರಶ್ನೆ. ಕುದಿಯ ಎಣ್ಣೆಲ್ಲಿ ಕುದಿತಾ ಇರುತ್ತೆ, ಒಡೆ ಇದೆ ಅಂತ ಅಂದ್ಕೊಳ್ಳಿ. 1-2 ನಿಮಿಷ ಇಟ್ಕೊಳ್ರಪ್ಪ ಸಾಕು, 1 ನಿಮಿಷ ಇಟ್ಕೊಳ್ರಪ್ಪ ಸಾಕು. ಆಗಲ್ಲ. ಆಗ ನಿಜವಾಗ್ಲೂ ಅವ್ರಿಗೆ ನೋವು ಆಗತ್ತೆ, ನಿಮ್ಗೆ ಗೊತ್ತಿಲ್ಲ, ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಸೋಲಿನ ಅನುಭವ ಆಗ್ಬಿಡುತ್ತೆ. ನಿಜವಾಗ್ಲು ಏನೋ ಒಂದು ಆ ಕ್ಷಣ ತಡ್ಕೋತಾರೆ. ಆಮೇಲೆ ಉನ್ಮಾದಕ್ಕೊಳಗಾಗ್ತಾರೆ. ಹಿಂಗನ್ನ ತಿಂತಾರೆ ಅವರು. ಕೆಲವರು ದೆವ್ವ ಬಂದಿದೆ ಅಥವಾ ಇನ್ನೇನೋ ಬಂದಿದೆ ಅಂತ. ಅದು ಒಳಗಡೆ ತಡ್ಕೊಳ್ಳುತ್ತೆ. 1-2 ನಿಮಿಷ ಆದ್ಮೇಲೆ ನೋಡಿ ಅದು ವಾಮಿಟ್ ಹಾಕಿ ಆಗುತ್ತೆ. ಸರ್, ಇನ್ನೊಂದು ಭಾಳ ಪ್ರಶ್ನೆ ಇದೆ ನನಗೆ. ಐ ಆಮ್ ವೆರಿ ಕ್ಯೂರಿಯಸ್ ಟು ಇದಕ್ಕೆ ಹೆಂಗೆ ಆನ್ಸರ್ ಮಾಡ್ತೀರಿ ಅಂತ. ಮಾನಸಿಕ ಅಸ್ತವ್ಯಸ್ತತೆಯಿಂದ ದೇಹದ ಆಕಾರಗಳು ಬದಲಾಗ್ತಾ ಹೋಗುತ್ತೆ. ಅಂದರೆ ಡ್ಯುಯಲ್ ಪರ್ಸನಾಲಿಟಿ, ಸ್ಪಿಟ್ ಪರ್ಸನಾಲಿಟಿ ಬರುತ್ತೆ ಅಂತ ನೀವು ಹೇಳಿದ್ರಿ. ನಾನು ಒಬ್ಬರು ನೋಡಿದ್ದೆ ಸರ್, ಸದೃಢ ದೇಹ ಅಂತೂ ಅಲ್ಲ, ನಾರ್ಮಲ್ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಮಿನಿಮಲ್ ವೇಟನ್ನು ಎತ್ತಕ್ಕಾಗದೇ ಇರುವಂಥ ಒಬ್ಬ ಹೆಂಗಸು ಅದು ಏನೋ ಆಗಿ ಸಡನ್ನಾಗಿ ಬಹಳ ಭಾರವಾದ ವಸ್ತುವನ್ನು ಎತ್ತೋದಂದ್ರೆ ಹೆಂಗೆ ಸರ್? ಖಂಡಿತ ಇದು ಮನಸ್ಸು. ಅದಕ್ಕೂ ಮನಸ್ಸೇ ಕಾರಣನಾ? ಮನಸ್ಸು ಮತ್ತು ದೇಹದಲ್ಲಿರುವಂಥ ಹಾರ್ಮೋನ್ಸ್ಗಳು. ಪಾಸಿಬಲ್ ಸರ್ ಅದು? ಎಸ್, 100%. ಸರ್, ಶಿ ಇಸ್ ನಾಟ್ ಅ ಗುಡ್ ಫಿಸಿಕ್ಸ್ ಸರ್. ಫಿಸಿಕ್ಕು ಇಲ್ಲ, ಏನು ಬೇಡ ನಿಮಗೆ. ನೋಡಿ, ನಮ್ಮಲ್ಲಿ ಎಮರ್ಜೆನ್ಸಿ ಸೆಲ್ಸ್ ಅಂತ ಇದೆ. ಅದು ಆಕ್ಟಿವ್. ನಮ್ಮಲ್ಲಿ ಪೊಲೀಸು ಇದ್ದಾನೆ, ಕಳ್ಳನು ಇದ್ದಾನೆ. ನಮ್ಮೊಳಗಡೆ ಕಳ್ಳನು ಇದ್ದಾನೆ, ಪೊಲೀಸ್ ಇದೆ. ಬ್ರಹ್ಮಾಂಡ ಕಳ್ಳನು ಇಲ್ಲೇ ಇದ್ದಾನೆ, ಪೊಲೀಸು ಇದ್ದಾನೆ. ಅಲ್ಲಿ ಈ 8 ನಮ್ಮ ಹಾರ್ಮೋನ್ಸ್ಗಳು ಒಳಗಡೆ ಗ್ರಂಥಿಗಳಿದೆಯಲ್ಲ, 1 ಗ್ರಂಥಿ ತುರ್ತು ಪರಿಸ್ಥಿತಿಯ ಹಾರ್ಮೋನ್ಸ್ ಅಂತ ಕರಿತೀವಿ. ಅದೇನಾಗತ್ತೆ ಅಂದ್ರೆ ನನಗೇನಾರು ಒಂದು ಆದಾಗ ಅಲ್ಲಿ ಅಟೆನ್ಷನ್ ಡಿಸಾರ್ಡರ್ಗೆ ತುತ್ತಾಗ್ಬಿಡ್ತೀವಿ. ಚಾಲೆಂಜಿಂಗ್ ತೊಗೊಂಡ್ಬಿಡುತ್ತೆ ಒಳ ಮನಸ್ಸು. ಆಗ ಬ್ಲಾಸ್ಟ್ ಆಗುತ್ತೆ. 100 kg ಅಲ್ಲ, 200 kg, 10 ಜನ ಅಲ್ಲ, 100 ಜನ ಹಿಡಿದ್ರು ತಡೆಯೋಕ್ಕಾಗಲ್ಲ. ಎಂಥೂಸಿಯಂ ಒಂದು ಬಂದ್ಬಿಡುತ್ತೆ, ಬ್ಲಾಸ್ಟ್ ಆಗುತ್ತೆ. ಅದು ಒಳಗಡೆ ಗೌನವಾಗಿರೋದು ಓಪನ್ ಅಪ್ ಆಗುತ್ತೆ. ಈಗ ಯಾರೋ ಒಬ್ಬ 5ನೇ ಕ್ಲಾಸಲ್ಲಿ ನಡೆದು, ನಾನು 4ನೇ ಕ್ಲಾಸಲ್ಲಿ ಓದ್ತಿದ್ನಪ್ಪ, ಬೆಕ್ಕೆ ಮುದ್ದಿನ ಸೊಕ್ಕೆ ಸ್ಟೋರೇಜ್ ಆಗಿಲ್ವಾ? ಆಗಿಲ್ಲ, ನನ್ನೊಳಗಡೆ ಆಗಿದೆ. 7ನೇ ಕ್ಲಾಸ್ ಪ್ರಜೆಯಂ ಪಾಲಿಸಬಲ್ಲೊಡ ತನರಸಂ ಕೈಯಾಶಿಂ ಸ್ಟೋರೇಜ್ ಆಗಿಲ್ವಾ? ಅಲ್ವಾ? ಆಲ್ವೇಸ್ ಇನ್ ದ ಮಾರ್ಕೆಟ್ ಡೇಸ್ ಲವ್ ಬೆಲೂನ್ಸ್ ಬಗ್ಗೆ ನಮಗೆ ಗೊತ್ತಿಲ್ವಾ? ಈ ಮನಸ್ಸು ಏನಾಗುತ್ತೆ, ಒಂದು ಕಡೆ ಸ್ಟೋರೇಜ್ ಮಾಡಿಕೊಂಡು ಯಾವಾಗ ಬೇಕೋ ಅವಾಗ ಬ್ಲಾಸ್ಟ್ ಆಗುತ್ತೆ, ಯಾವಾಗ ಬೇಕೋ ಅವಾಗ ಮುಚ್ಕೊಳ್ಳುತ್ತೆ. ಹಾಗೆ ನನ್ನೊಳಗಡೆ ನೋವಿದ್ದಾಗ ಹೇಳ್ಕೊಳ್ಳೋಕ್ಕೆ, ನಮಗೆ ಹೇಳ್ಕೊಂಡಾಗ ಕೇಳದಲೇ ಇದ್ದಾಗ, ಕೇಳೋರು ಇಲ್ದಲೇ ಇದ್ದಾಗ, ಸಮಜಾಯಿಸಿ ಹಾಕ್ಲೋದಲ್ಲೇ ಇದ್ದಾಗ ನಮ್ಮಲ್ಲಿ ನಾವೇ ಉದ್ರೇಕಕ್ಕೆ ಉನ್ಮಾದಕ್ಕೊಳಗಾಗಿ ಆ ಅವತಾರವನ್ನು ತೋರಿಸ್ತೀವಿ. ಹಿಂದೆ ರಾವಣನಿಗೆ 10 ತಲೆಗಳಿತ್ತು ಅಂತ. ಇಲ್ಲ, ಒಂದೇ ತಲೆ. 10 ತಲೆಗಳಿಲ್ಲ. 10 ತಲೆಗಳಲ್ಲಿ ಎಷ್ಟು ವಿದ್ವಾಂಸತ್ತು ಬೇಕಾಗಿತ್ತು, ಒಂದೊಂದು ಅಷ್ಟು ಪ್ರಕಾರಗಳಿತ್ತು ಅವನಸ್ತ ಅಂತ ಅರ್ಥ ಮಾಡ್ಕೊಳ್ಳಿ. ನಾಗರಾವಿಗೆ 8 ಸೆಡೆ ಇದೆ. ಇಲ್ಲ, ಒಂದೇ. 2 ಅದೆಲ್ಲ ಸುಳ್ಳು. ಸೈನ್ಸ್ ಇನ್ನೂ ಸಂಶೋಧನೆ ಮಾಡ್ತಾ ಇದೆ. ಸುಳ್ಳದು.
ಹಾವು ಕಚ್ಚಿದವ್ರಿಗೆಲ್ಲ ವಾಸಿ ಮಾಡ್ತೀವಿ ಅಂದರೆ ನಾಗರಾವು ವಿಷ ಬಿಟ್ಟರೆ 7 ರೀತಿಯ ಹಾವುಗಳಿವೆ. ಅವು ನಮ್ಮ ದೇಹಕ್ಕೆ ವಿಷ ಬಿಟ್ಟರೆ ನಾವು ಆಂಟಿಬಯೋಟಿಕ್ ತಗೊಳ್ಳಿಲ್ಲ ಅಂದರೆ ಪೆನ್ಸಿಲಿನ್ನು ಸಾವು ಖಂಡಿತ. ಎಷ್ಟೊತ್ತಿಗೆ ಸರ್? ಒಂದು 5-6 ಗಂಟೆ ಒಳಗೆ. ಇಲ್ಲಿ ಕಚ್ಚು ಅಂದರೆ ಇಲ್ಲಿ ಕಟ್ಟಬೇಕು, ತಕ್ಷಣ ಹೋಗ್ಬೇಕು. ವಿಷಯ ಇರಬಾರ್ದು ಅಂತ. ವಿಷ ಏರ್ದಂಗೆ ನೋಡ್ಕೋಬೇಕು. ಅಕಸ್ಮಾತ್ ಇಲ್ಲಿ ಕಚ್ಚು ಅಂದರೆ ಇಲ್ಲಿ ಕುಯ್ದು ಬಿಡಬೇಕು, ರಕ್ತ ಅಲ್ಲೇ ಹೀರಿಸ್ಬಿಡ್ಬೇಕು. ಹಿಂದಿನ ಕಾಲದಲ್ಲಿ ಏನಾರ ಬಂದರೆ ಇಲ್ಲೇನೋ ಕಚ್ಚಿತ್ತು ಅಂದರೆ ಈ ಕೋಳಿ ಗುದದ್ವಾರ ಇಡ್ತಾ ಇದ್ರು, ಅದು ಹೇಳ್ಕೊಳ್ಳೋದು, ಹಿಂಗೆ ಎಳ್ಕೊಂಡು ಹಿಂಗೆ ಮಾಡ್ತಿತ್ತಲ್ಲ, ಹೇಳ್ಕೊಳ್ಳೋದು, ಪಂಪ್ ಮಾಡ್ತಿತ್ತಲ್ಲ, ಹೇಳ್ಕೊಳ್ಳೋದು. ನಾನು ಎಂಥದೇ ವಿಷ ಹಾವುಗಳು ಕಚ್ಚಿರೆ ನಾನು ವಾಸಿ ಮಾಡ್ತೀನಿ. ಸುಳ್ಳು. ಹಾವು ಯಾವಾಗಲೂ ಕಚ್ಚಲ್ಲ ವೈದ್ಯ. ನಾವು ಪ್ರಾಣಿಗಳಿಂದ ಕಲಿಬೇಕಾದ ಭಾಳಷ್ಟು ಇದೆ. ಪ್ರಾಣಿಗಳಿಗಿಂತ ಕ್ರೂರಿಯವನು. ಕಾಡುವ ಪ್ರಾಣಿಗಳು ಕಾಡಿನಲ್ಲಿವೆ, ಕಾಡಿನಲ್ಲಿರುವ ಪ್ರಾಣಿಗಳು ಕಾಡಿನಲ್ಲಿವೆ. ಕಾಡುವ ಪ್ರಾಣಿಗಳು ನಿಮ್ಮ ನಡುವೆ ಇವೆ, ನಾಡಿನಲ್ಲಿವೆ. ಕಾಡದಲ್ಲೇ ಇರುವ ಪ್ರಾಣಿಗಳು ಕಾಡಿನಲ್ಲಿ. ಅವ್ರು ನಿಜವಲ್ಲೂ ಚಿರತೆ ಕ್ಯಾರೆಕ್ಟರ್ ಏನು ಗೊತ್ತಲ್ಲ. ಹುಲಿದೆ ತಗೊಳ್ಳೋಣ, ಒಂದ್ಸರಿ ಬೇಟೆ ಆಡುತ್ತೆ ಹುಲಿ, ಆಮೇಲೆ ಬಿಟ್ಬಿಡುತ್ತೆ. ಅದನ್ನ ರಕ್ತ ಹೀರ್ಬಿಡುತ್ತೆ, ಹೋಗಿ ಮಲಿಕೊಳ್ಳುತ್ತೆ. 16 ಗಂಟೆ ಮಾತಾಡಲ್ಲ. ಆ ಮಾಂಸ ಪ್ರಾಣಿ ಇದೆಯಲ್ಲ, ರಕ್ತ ಎಲ್ಲರೂ ಒಂದ್ ಕಡೆ ಊತ್ ಬಂದ್ಬಿಡುತ್ತೆ, ಒಂದ್ ಕಡೆ ಇಟ್ಬಿಡುತ್ತೆ. 16 ಗಂಟೆ ಆದ್ಮೇಲೆ ಮತ್ತೆ ಅಲ್ಲಿಗೆ ಹೋಗುತ್ತೆ. ಆ ಮಾಂಸ ಚೆನ್ನಾಗಿ ತಿನ್ಬಿಡುತ್ತೆ. ಮರದ ಮೇಲೆ ಹೋಗಿ ಎಲ್ಲ ಕಡೆ 10 ದಿವಸ ಬೇಟೆ ಆಡಲ್ಲ. ನೀವು ಅದ್ರ ಪಕ್ಕ ಕೂತ್ಕೊಳ್ಳಿ, ನಿಮ್ಗೇನು ತೊಂದರೆ ಮಾಡಲ್ಲ. ಒಂದ್ಸಲಿ ಬೇಟೆ ಆಡಿದ್ಮೇಲೆ ಮತ್ತೊಂದು 16 ದಿನ. ನಿಜವಾಗ್ಲೂ ಕಲಿಬೇಕು. ಹಾವುಗಳು ನಮ್ಮಷ್ಟಕ್ಕೆ ನಾವು ಕಚ್ಚಲ್ಲ ಯಾವುದಕ್ಕೂ. ಅದಕ್ಕೆ ಮೆಮೊರಿನೇ ಇಲ್ಲ, ಕಣ್ಣೇ ಇಲ್ಲ, ಮೇಲ್ ಕಣ್ಣುಗಳು ಅಷ್ಟೇ. ಹಾವಿನ ದ್ವೇಷ 12 ವರ್ಷ ಸುಳ್ಳದು. ಸರ್ಪ ಸಂಸ್ಕಾರ ಮಾಡಿ ಆ ಸಂಸ್ಕಾರ ನಮ್ಮ ಸ್ವಾರ್ಥಕ್ಕೆ ಮಾಡ್ತಾ ಇದ್ದೀವಿ. ಇದೆಲ್ಲ ನಮ್ಮ ಸ್ವಾರ್ಥ, ಏನೂ ಇಲ್ಲ. ಪ್ರಾಣಿಗಳು ಮನುಷ್ಯನಿಗೆ ತೊಂದರೆ ಕೊಡಲ್ಲ, ಪ್ರಾಣಿಗಳಿಗೆ ತೊಂದರೆ ಕೊಡೋದು ಮನುಷ್ಯನ. ನೋಡಿ, ಹಾವಿಗೆ ನಾಲಿಗೆಯ ಮೇಲಷ್ಟೇ ವಿಷ ಇದೆ. ಅದು ಕಚ್ಚಿದ್ರೆ, ಅದು ಬಿಟ್ಟರೆ ವಿಷ. ಕಚ್ಚಿರೂ ಬಿಡಲ್ಲ, ಇನ್ನೊಂದು ಬೈಟ್ ಮಾಡಿರುತ್ತೆ, ಅಲ್ಲಿ ವಿಷ ಬಿಟ್ಟಿರುತ್ತೆ, ಮತ್ತೆ ನಮ್ಮನ್ನು ಬಂದು ಕಚ್ಚಲಿ, ಬೈಟ್ ಮಾಡಲಿ, ಏನೂ ಆಗಲ್ಲ. ಏನಾಗಲ್ಲ, ವಿಷನೇ ಇಲ್ವಲ್ಲ. ಈ ಮಲಗಿರೋ ವ್ಯಕ್ತಿಗೆ ಹಾವು ಕಚ್ಚಿದ್ರೆ ವಿಷ ಇರಲ್ಲ ಅಂತಾರೆ. ಇಲ್ಲ, ನಾನು ಅದ್ರ ಬಗ್ಗೆ ತಿಳ್ಕೊಳ್ಳೋದಲ್ಲೇ ಮಲಗಿರೋವಾಗ ವಿಷ ಇರಲ್ಲ, ಎಲ್ಲರಿಗೂ ಆಗುತ್ತೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಮಲಗಿರೋ ಮನುಷ್ಯನಿಗೆ ಹಾವು ಕಚ್ಚಿದ ವಿಷ ಇರಲ್ಲ, ಅದ್ರ ಬಗ್ಗೆ ನಾನು ಇನ್ನೂ ಅಧ್ಯಯನ ಮಾಡಬೇಕಾಗಿದೆ. ಖಂಡಿತ ಮಲಗಿದ್ರು ಆಗುತ್ತೆ, ಕುತ್ಕೊಂಡಿದ್ರು ಆಗುತ್ತೆ. ವಿಷ ಬ್ರೈನ್ಗೆ ಹೋದ್ರೆ ಸಾವಷ್ಟೇ. ಓಕೆ. ಆದರೆ ನಾವೇನು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಅವುಗಳನ್ನ ಹೆಸರು ಹೇಳ್ಕೊಂಡು ಏನೇನೋ ಮಾಡ್ತಾ ಇದ್ದೀವಿ. ನನ್ನ ಪ್ರಕಾರ ನಿಮ್ಮ ಮನಸ್ಸು ಪರಿವರ್ತನೆ ಮಾಡ್ಕೊಳ್ಳಿ. ಯಾಕೆಂದರೆ ಒಬ್ಬ ದೊಡ್ಡ ಕಲಾವಿದ ಇಡೀ ಜಗತ್ತನ್ನು ಗೆದ್ದ, ಯುವ ಮನಸ್ಸುಗಳನ್ನ ಗೆದ್ದ. ಯಾರೋ ಒಬ್ಬ ಏನೋ ಒಂದು ವಾಟ್ಸಪ್ಪಲ್ಲಿ ಕಳಿಸ್ತಾ ಅಂದಿದ್ದಕ್ಕೆ ಕಾನೂನು ಕೈಗೆ ಎತ್ಕೊಂಡ, ಏನಾಯ್ತದು? ಯಾರೋ ಒಬ್ಬ ವ್ಯಕ್ತಿ 2 ರೂಪಾಯಿ ಬೆಲೆ ಬೀಳುವಂಥ ಒಂದು ಕಾಪಿನ 500,000 ರೂಪಾಯಿ ಕೊಟ್ಟು ಕುಡಿಯಂಗೆ ಮಾಡ್ದ. ಯುವ ಮನಸ್ಸುಗಳು ಗಂಟೆಗಟ್ಟಲೆ ಅದೇ ಸಕ್ಕರೆ, ಅದೇ ಕಾಪುಡಿ, ಅದೇ ಇದು ಕುಡಿಯಂಗೆ ಮಾಡ್ದ. ಆದರೆ ಅವನ್ನ ಬದುಕಿಸ್ಕೊಳಕ್ಕಾಯ್ತಾ? ನೀವು ಜಗತ್ತನ್ನು ಗೆಲ್ತೀರಿ ಸ್ವಾಮಿ, ನಿನ್ನನ್ನು ನೀರು ಗೆಲ್ಲಿ, ನಿಮ್ಮ ಮನಸ್ಸನ್ನು ಗೆಲ್ಲಿ, ಅದು ನಿಜವಾದ ಧರ್ಮ. ಸರ್, ಇಷ್ಟು ಜನ ಫೇಕ್ ಬಾಬಾಗಳ ಮಧ್ಯೆ ಒಬ್ಬರು ಬಾಬಾ ತಮ್ಮ ಕೈಯಿಂದ ವಿಭೂತಿಯನ್ನು ಕೊಡೋರು. ನೀವು ಚಾಲೆಂಜ್ ಮಾಡಿದ್ರಿ, ಇಫ್ ಯು ಆರ್ ರಿಯಲ್ ಬಾಬಾ, ನೀವು ನಿಜವಾಗ್ಲೂ ರಿಯಲ್ ಬಾಬಾ ಆಗಿದ್ರೆ ಗಾಳಿಯಲ್ಲಿ ಕುಂಬಳಕಾಯಿ ಕೊಡಿ, ಗಾಳಿಯಲ್ಲಿ ತೆಂಗಿನಕಾಯಿ ಕೊಡಿ. ಅದೇ ಬಾಬಾ ಯಾರು ವಿಭೂತಿ ಕೊಡ್ತಾ ಇದ್ರಲ್ಲ, ದಟ್ಸ್ ದ ರೆಸ್ಪೆಕ್ಟಿವ್ ಬಾಬಾ. ಅನೇಕ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ತೆಗಿತಾರೆ, ಅನೇಕ ಆಸ್ಪತ್ರೆಗಳನ್ನು ತೆಗಿತಾರೆ. ಅವರ ಇನ್ಸ್ಟಿಟ್ಯೂಷನ್ ಅಲ್ಲಿ, ಅವರ ಆಸ್ಪತ್ರೆಗಳಲ್ಲಿ ಇವತ್ತು ಎಷ್ಟೋ ಜನ ಬಡವರು ಉಚಿತವಾಗಿ ಟ್ರೀಟ್ಮೆಂಟ್ ಅಂತ ತಗೊಂತ ಇದ್ದಾರೆ. ಇದು 2 ಆಂಗಲ್ ಇದೆ. ಇದು ತುಂಬಾ ಅದ್ಭುತವಾದ ಮಾತು. ಅದೇ ಬಾಬಾ ನಾನು ಮಾಡ್ತಾ ಇರೋ ಟ್ರಿಕ್ಸ್ ಅಂತಲೂ ಒಪ್ಕೊಂಡಿದ್ದಾರೆ. ಆ ಟ್ರಿಕ್ಸ್ ಇಂದ ಜನರ ಮೋಟಿವೇಶನ್ ಮಾಡ್ತಾ ಇದ್ದೀನಿ ನಾನು ಅಂತಲೂ. ಇರುವ ಕಡೆ ತಂದು ಇಲ್ದಲೇ ಇರೋ ಕಡೆ ಹಾಕಿದ್ದಾರೆ. ಈ ಪಾಸಿಟಿವ್ ಥಾಟ್ಸ್ಗೆ ಹ್ಯಾಂಡ್ಸ್ ಅಪ್. ಅಂದ್ರೆ ಈ ಪಾಸಿಟಿವ್ ಥಾಟ್ಸ್ಗೆ ಪವಾಡಗಳನ್ನು ಬಳಸ್ಕೋಬಹುದಾ? ಬಳಸ್ಕೋಬಾರ್ದು. ಜನಗಳನ್ನ ಆಕರ್ಷಣೆ ಮಾಡೋಕ್ಕೆ ಒಂದು ತಂತ್ರ ಅಂತ, ಒಂದು ಮ್ಯಾಜಿಕ್ ಅಂತ ಹೇಳ್ಬಿಟ್ಟಿದ್ರೆ ಏನೂ ಆಗ್ತಿರ್ಲಿಲ್ಲ. ಆದ್ರೆ ಹಂಗೆ ಹೇಳಿದ್ರೆ ಜನ ಬರಲ್ವಲ್ಲ. ಅವತ್ತೇ ಕಾಲಕ್ಕೆ ನೀನು ಹುಣಸೆ ಮರದ ಕೆಳಗಡೆ ದೆವ್ವ ಅನ್ನೋದು ಬಿಟ್ಟು ಇಲ್ಲಿ CO2 ಇದೆ ಅಂತ ಹೇಳಿದ್ರೆ ಜನ ನಮ್ದೇ ಏನೇ ಅಂತಿದ್ರು, ಏನ್ CO2 ಅಂತಿದ್ರು ಅಂತ ಅಂದ್ಬಿಟ್ರು. ಅದಕ್ಕೆ ಜನಗಳ ಮನಸ್ಸನ್ನ ಈ ಕಡೆ ಕೇಳ್ಕೊಳಕ್ ಮಾಡಿ ಅಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದಾರೆ, ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ರಿ.
ಸರ್ಕಾರ ಮಾಡ್ದಲೇ ಇರೋ ಕೆಲಸ ನೀವು ಮಾಡ್ತಾ ಇದಾರಲ್ಲ, ಇನ್ನು ಎಷ್ಟೋ ಪುಣ್ಯಾತ್ಮರು ಎಲ್ಲೋ ಹೇಗೋ ತಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ತಲೆ ಒಡೆದು ತರಬಾರ್ದು. ವೀರಪ್ಪನ್ನು ಕೂಡ ನೂರಾರು ಜನ, ಲಕ್ಷಾಂತರ ಜನಕ್ಕೆ ಅಲ್ಲಿ ಅನ್ನ ಹಾಕಿದ್ದಾನೆ. ಹಾಗಂತ ಆನೆಗಳು ಕಡ್ದು ದಂತೆಗಳನ್ನ ತಂದು ಮಾಡೋದು ಆ ಥರದ್ದು ಬೇಡ ನಮ್ಗೆ. ಸಕ್ರಮವಾಗಿರ್ಲಿ, ಸಕ್ರಮವಾಗಿರಲಿ, ಸಾತ್ವಿಕವಾಗಿರ್ಲಿ, ಒಳ್ಳೆ ಸಾತ್ವಿಕವಾಗಿರಲಿ. ನೀವು ಮಾಡಿ ಜನಗಳನ್ನ ಇದು ಮಾಡಿ, ಇರುವ ಕಡೆ ತಂದು ಇಲ್ಲದೇ ಇರೋ ಕಡೆ ಕೊಡಿ. ಅದು ಒಳ್ಳೆಯ ವೃತ್ತಿಯಲ್ಲಿ ಮಾರ್ಗದರ್ಶನ. ನಮ್ಗೆ ಅಗಾಧವಾದ ಶಕ್ತಿ ಇದೆ. ನಿಮ್ಗೆ ಯಾವ ಶಕ್ತಿ ಇಲ್ಲ. ಒಂದು ಟ್ರಿಕ್ಸ್ ಅಂದ್ರು, ರಾತ್ರಿನೇ ಬಂತು, ಇವತ್ತು ರಾತ್ರಿ ನಿಮ್ಮ ಇಡೀ ಕುಟುಂಬ ಇರಲ್ಲ ಅಂತ, ನಿನ್ನ ಮಗಳಿರಲ್ಲ ಅಂದ್ರು. ಕಾಣದ ದೆವ್ವಗಳು ಈ ಪ್ರಪಂಚದಲ್ಲಿ ಇಲ್ಲ. ನಟರಾಜ್ ನೀವು ಪ್ರಾಕ್ಟಿಕಲ್ ಮಾಡಬೇಕು, ಸುಮ್ನೆ ಮಾಡಿದ್ರೆ ನೀವು ಮೌನ ಬಿಡಲ್ಲ ಅಂದ್ರು ಅವರು. ಇನ್ನ ವಿಭೂತಿ ಬರುತ್ತೆ, ಸಾಯಿಬಾಬಾ ಫೋಟೋದಲ್ಲಿ ವಿಭೂತಿ, ಸೃಷ್ಟಿ ದೊಡ್ಡದಾಗಿ. ಹೆಂಗೆ ನಟರಾಜ್? ನನ್ನ ಮಗಳಿಗೆ ನಾಳೆ ಬೆಳಗ್ಗೆ ಇರಲ್ಲ ಅಂದ್ರು. ಮಗನಿಗೆ ಕಣ್ಣಿಲ್ಲ, ನೀನ್ ದೇವ್ರಿಲ್ಲ ಅಂತ ಹೇಳ್ತೀಯ, ಕಣ್ಣಿಲ್ಲ ಅಂದ್ರು. ಕಣ್ಣು ಕಿತ್ಕೊಂಡನ ದೇವ್ರು ಅಂದ್ರು. ನಿಜವಾಗ್ಲೂ ಆ ನಿಮ್ಮ ವರ್ತನೆಯಿಂದ ನನ್ನ ಮಗನ ಕಣ್ಣು ಬಂದ್ರೆ ನನ್ನ ಜೀವ ಇರೋವರೆಗೂ, ನಮ್ಮ ಕುಟುಂಬ ಇರೋವರೆಗೂ ನೀವು ಹೇಳ್ದಂಗೆ ಕೇಳ್ಕೊಂಡ್ಬಿದ್ದಿರ್ತೀವಿ. ನನ್ನ ಮಗನಿಗೆ ಕಣ್ಣಿಲ್ಲ, ಕೊಡ್ಸಿ. ಮನುಷ್ಯನ ಮೈ ಮೇಲೆ ದೆವ್ವನೂ ಬರಲ್ಲ, ದೇವರೂ ಬರಲ್ಲ. ಇದೆಲ್ಲ ಮನಸ್ಸಿನ ಕಾಯಿಲೆ. ದೇಹಕ್ಕೆ ಬಂದ ಕಾಯಿಲೆ ಕ್ಯೂರ್ ಆಗುತ್ತೆ, ಮನಸ್ಸಿಗೆ ಬಂದ ಕಾಯಿಲೆ ಕ್ಯೂರ್ ಆಗಲ್ಲ. ಕ್ಯೂರ್ ಮಾಡ್ಕೋಬೇಕು ಅಂತ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು, ಎಲ್ಲರಿಗೂ ಅರ್ಥೈಸ್ಕೊಳ್ಬೇಕು.